ಇಂದು ಬೆಳಗ್ಗೆ ಮಕ್ಕಳು ಉಪಹಾರಕ್ಕೆ ಚಿತ್ರಾನ್ನವನ್ನು ಸೇವಿಸ್ತಾರೆ. ಬಳಿಕ ವಿದ್ಯಾರ್ಥಿಗಳಲ್ಲಿ ವಾಂತಿ ಭೇದಿಯಿಂದ ಅವರು ನಳನಳುತ್ತಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ರಾತ್ರಿ ಉಳಿದಂತಹ ಅನ್ನಕ್ಕೆ ಬೆಳಗ್ಗೆ ಒಗ್ಗರಣೆ ಹಾಕಿ ಮಕ್ಕಳಿಗೆ ತಿನ್ನಲು ನೀಡಿದರು. ಆ ಒಂದು ಘಟನೆಗೆ ಎಲ್ಲದಕ್ಕೂ ಮುಖ್ಯ ಕಾರಣ ಚಿತ್ರಾನ್ನ. ಯಾಕಂದರೆ ರಾತ್ರಿ ಅನ್ನಕ್ಕೆ ಬೆಳಗ್ಗೆ ಒಗ್ಗರಣೆ ಹಾಕಿ ನೀಡಲಾಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸುತ್ತೆ ಮತ್ತು ಓರ್ವ ಶಿಕ್ಷಕನಿಗೂ ಕೂಡ ಇದೇ ರೀತಿಯ ಒಂದು ಗುಣಗಳು ಕಾಣಿಸ್ತವೆ, ವಾಂತಿ ಭೇದಿ. ಹಾಗಾಗಿ ಅವರೆಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ MLC ಭೀಮರಾವ್ ಪಾಟೀಲ್ ಭೇಟಿ ನೀಡ್ತಾರೆ. ಅದೇ ರೀತಿ ಪರಿಷತ್ ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಇಬ್ಬರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅವ್ರ ಜೊತೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯಕ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ ಮತ್ತು DYSP JS ನ್ಯಾಮೇಗೌಡರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಇಲ್ಲಿ ತಾವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಏನು ಬೇಕೋ ಅದನ್ನು ಕೊಡಬೇಕು ಹೊರತು ರಾತ್ರಿ ಇದ್ದಂತಹ ಅನ್ನಕ್ಕೆ ಒಗ್ಗರಣೆ ಹಾಕಿ ಆ ಮಕ್ಕಳಿಗೆ ಬೆಳಗಿನ ಉಪಹಾರವನ್ನು ಕೊಡ್ತಾರೆ. ಇವತ್ತು ಈ ರೀತಿ ಮಕ್ಕಳ ಆರೋಗ್ಯದಲ್ಲಿ ಅವ್ಯವಸ್ಥೆ ಕಂಡು ಬಂದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆದರೆ ಜಿಲ್ಲೆಯಲ್ಲಿ ಇನ್ನೂ ಕೂಡ ಕೆಲವೊಂದು ಹಾಸ್ಟೆಲ್ಗಳಲ್ಲಿ, ಇನ್ನೂ ಕೆಲವೊಂದು ಖಾಸಗಿ ಹಾಸ್ಟೆಲ್ನಲ್ಲಿ ಇದೇ ವ್ಯವಸ್ಥೆ ಮುಂದುವರೆದುಕೊಂಡು ಬಂದಿದೆ. ಸರ್ಕಾರಿ ಹಾಸ್ಟೆಲ್ ಇರ್ಬೋದು ಅಥವಾ ಖಾಸಗಿ ಹಾಸ್ಟೆಲ್ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಯೋಗ ತರಬೇತಿ ಕೇಂದ್ರ ಇರೋದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇನ್ನೂ ಕೆಲವೊಂದು ಖಾಸಗಿ ಇದರಲ್ಲಿಯೂ ಕೂಡ ಇದೇ ರೀತಿ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗಮನ ವಹಿಸಬೇಕಾಗಿರೋದು ಆಹಾರ ನಿರೀಕ್ಷಕರು, ಪೊಲೀಸ್ ಅಧಿಕಾರಿಗಳು ಮತ್ತು ಸ್ಥಳೀಯ ಸರ್ಕಾರಗಳು. ಈ ರೀತಿ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಕ್ರಮಕ್ಕೆ ಮುಂದಾಗುವುದಲ್ಲ, ಮೊದಲೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರೋಕ್ಕಿಂತ ಮೊದಲು ಎಲ್ಲೆಲ್ಲಿ ನಡೀತಾ ಇದೆ, ಆಹಾರ ನಿರೀಕ್ಷಕರು ಏನು ಮಾಡ್ತಾರೆ, ಅಲ್ಲಿರುವಂಥ ಸ್ಥಳೀಯ ಆಡಳಿತ ತಹಶೀಲ್ದಾರರು ಏನು ಮಾಡ್ತಾ ಇದ್ದಾರೆ, ಒಂದ್ಸಲ ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮಕ್ಕಳ ಒಂದು ಇದು ಮಾಡಬೇಕು, ಅವರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಮಕ್ಕಳ ಆಯೋಗ ಇದ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ನಮ್ಮ ವಾಹಿನಿ ಒಂದು ಮನವಿಯನ್ನು ಮಾಡ್ಕೋತಾ ಇದೆ. ಸೊ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಪರಿಷತ್ ಸದಸ್ಯರು ಏನು ಹೇಳಿದ್ದಾರೆ ಒಂದ್ಸಲ ನೋಡಿ. चेस्ट पेन हो रहा, एसिडिटी, वॉमिटिंग हो रहा. अभी ऑलरेडी 40-45 बच्चे आ गए. अभी तो कुछ प्रॉब्लम नहीं है. अभी सब एवरीबडी इज ओके नाउ. डॉक्टर साहब अभी ಇದು ಬಸವತೀರ್ಥ ಮಠ, ಅಲ್ಲಿನ ಮಕ್ಕಳು, ಅಲ್ಲೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಅದು ಏನೋ ಬೆಳಗ್ಗೆ ಪಲ್ಲವ್ ರೈಸ್ ಏನೋ ಮಾಡಿದಾರಂತ. ಆ ರೈಸ್ ಊಟ ಮಾಡಿದ ಕೂಡಲೇ ಮಕ್ಕಳಿಗೆ ಅಸ್ವಸ್ಥ ಆಗಿ ವಾಮಿಟಿಂಗು ಮತ್ತು ಮೋಷನ್ ಆಗ್ತದೆ, ಹೊಟ್ಟೆ ನೋವು ಆಗ್ತದೆ. ಸ್ವಲ್ಪ ಜನರಿಗೆ ಹೆಡ್ಡೇಕು ಆಗಿ ಚಕ್ಕರ್ ಬಂದಂಗೆ ಆಗ್ತದೆ. ಅದಕ್ಕೆ ಮಕ್ಕಳೆಲ್ಲರೂ ಕೂಡಿ ತಾವು ಟೀಚರ್ಸ್ ಎಲ್ಲ ಕೂಡಿ ಕರ್ಕೊಂಡು ಬಂದಿದ್ದಾರೆ. ಈಗ ಒಂದು ಎಷ್ಟು ಜನ ಇದ್ದಾರೆ ಇಲ್ಲಿ, ಇಲ್ಲೊಂದು 40 ಮಕ್ಕಳಿಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಆಲ್ರೆಡಿ ಎಲ್ಲ ಮಕ್ಕಳಿಗೆ ಎಲ್ಲ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ಲಿ ಎಲ್ಲ ಡಾಕ್ಟರ್ಸ್ ಕೂಡಿ ಪರಿಶೀಲನೆ ಮಾಡಿ ಅವರಿಗೆಲ್ಲ ಈಗ IV